ಜೀವನ ಅಂದ್ಕೊಳ್ದೇ ಇರೋ ದಿಕ್ಕಿಗೆ ಹೋಗುತ್ತೆ. ನಿನ್ ಭವಿಷ್ಯತ್ತು ಕಲ್ಪನೆ ಇಲ್ಲದೆ ಇರೋ ಹಾಗೆ ಬದಲಾಗುತ್ತೆ. ನಂಬಿರೋರೇ ಮೋಸ ಮಾಡ್ತಾರೆ, ನಂಬಿಕೆ ದ್ರೋಹಕ್ಕೆ ಬಲಿ ಮಾಡ್ತಾರೆ. ಅವತ್ತು ಅವರು ಹೇಳಿರೋ ಮಾತಿನ ಅರ್ಥ ಇದೆ ಅಂತ ಆಯ್ತು. ಶ್ಯಾಮ, ಶ್ಯಾಮ, ಒಳ್ಳೆ ಸಂಬಂಧನೇ ಸಿಕ್ತು ಬಿಡು. ಅಷ್ಟಕ್ಕೂ ನಿನ್ನಂತ ಹುಡುಗಿಗೆ ಮದುವೆ ಹೇಗಾಗುತ್ತೋ ಅನ್ಕೊಂಡಿದ್ದೆ. ಅಂಥದ್ರಲ್ಲಿ ಆ ಆನಂದ ಗಜಪತಿ ವರ್ಮಾ ಮನೆಗೆ ಸೊಸೆಯಾಗಿ ಹೋಗ್ಬಿಟ್ಟಿಯಲೇ. ನಿನ್ ಪುಣ್ಯದಿಂದ ನಾನ್ ಕೂಡ ಆಗಾಗ ನಿನ್ನ ಅತ್ತಿಗೆ ಆಗಿದ್ದಕ್ಕೆ ಆ ಮನೆಗೆ ಬಂದು ಹಾಯಾಗಿರ್ಬಹುದು. ಶೋಭಾ, ಏನ್ ಮಾತಾಡ್ತಾ ಇದೀಯಾ? ಈಗ ಮಾತಾಡೋ ಅಂತ ಮಾತಾ ಇದು? ಅನ್ಕೊಳ್ದಿರೋ ಪರಿಸ್ಥಿತಿಯಲ್ಲಿ ಶ್ಯಾಮನ ಮದುವೆ ನಡೆದಿದೆ. ಅಲ್ಲಿ ಅತ್ತೆ ಮನೇಲಿ ಶ್ಯಾಮನ ಪರಿಸ್ಥಿತಿ ಹೇಗಿರುತ್ತೋ ಅಂತ ಯೋಚನೆ ಮಾಡೋದು ಬಿಟ್ಟು ನೀನು ಸುಖದ ಬಗ್ಗೆ ಯೋಚನೆ ಮಾಡ್ತೀಯಲ್ಲ. ಅಪ್ಪ, ನನ್ನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಅಪ್ಪ. ಒಳ್ಳೆ ಮನಸ್ಸಿಂದ ಅವರು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾರೆ. ಎಲ್ಲ ಒಳ್ಳೇದೇ ಆಗತ್ತೆ. ಅದು ಹಾಗಲ್ಲಮ್ಮ. ಅಮ್ಮ, ನಡೆದಿದ್ದೆಲ್ಲ ಆ ಕೃಷ್ಣ ನಿರ್ಧಾರದ ಪ್ರಕಾರನೇ ನಡೆದಿದೆ. ಇನ್ನಾಗೋದು ಕೂಡ ಕೃಷ್ಣ ಹೇಗೆ ನಡೆಸ್ತಾನೋ ಹಾಗೆ ನಡೆಯೋದು. ಕೃಷ್ಣ ಇದ್ದಾನಲ್ಲ, ಭಯ ಯಾಕೆ? ಏನು ಯೋಚನೆ ಮಾಡ್ತಿದ್ಯಪ್ಪ? ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಶ್ಯಾಮನ್ ಕುತ್ತಿಗೆಗೆ ತಾಳಿನ ಕಟ್ಟಿ ವರ್ತಮಾನದಲ್ಲಿ ಅವಳನ್ನ ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳೋದಿಕ್ಕೆ ನಿನ್ನ ಕೈಯಲ್ಲಿ ಆಗ್ತಿಲ್ವಾ? ನಿನ್ನ ಪರಿಸ್ಥಿತಿನ ನಾನು ಅರ್ಥ ಮಾಡ್ಕೋಬಲ್ಲೆ ಕಂದ. ಶ್ಯಾಮನ್ ಕುತ್ತಿಗೆಯಲ್ಲಿ ತಾಳಿ ಕಟ್ಟಿದ ಮಾತ್ರಕ್ಕೆ ಈಗಲೇ ಅವಳನ್ನ ನಾವು ನಮ್ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಏನೂ ಇಲ್ಲ. ಆಮೇಲೆ ನಿಧಾನವಾಗಿ ಕರ್ಕೊಂಡು ಹೋಗ್ಬೋದಪ್ಪ. ಬೇಕಾದ್ರೆ ನೀನು ಸ್ವಲ್ಪ ಟೈಮ್ ತಗೋ. ಮೆಂಟಲಿ ನೀನು ಪ್ರಿಪೇರ್ ಆದ್ಮೇಲೆ ಶ್ಯಾಮನ್ ಬೇಕಾದ್ರೆ ನಮ್ಮ ಮನೆ ಕರ್ಕೊಂಡು ಹೋಗೋಣ. ಏನಂತೀಯ? ಶ್ಯಾಮ ನಮ್ಮನೇಲಿದ್ರು, ಅವಳು ತವ್ರ ಮನೇಲಿದ್ರು ನನ್ನ ಹೆಂಡತಿಯಾಗಿ ಇರ್ತಾಳೆ ಹೊರತು ನಾರಾಯಣ್ ಅವ್ರ ಮಗಳಾಗಿರಲ್ಲ ಡ್ಯಾಡಿ. ನಮ್ಮನೆ ಸೊಸೆನ ಹಾಗೆ ತವ್ರ ಮನೇಲಿ ಬಿಡೋದು ಏನಕ್ಕೆ? ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ. ಏನಮ್ಮ ನೀನು ಹೇಳೋದು? ಹೌದಮ್ಮ, ನನ್ಗೆ ಯಾಕೋ ಭಯ ಆಗ್ತಿದೆ. ಆ ಮನೇಲಿ ಯಾರಿಗೂ, ನಿನಗೂ ಅಖಿಲ್ ಅವ್ರಿಗೂ ಮದುವೆ ಆಗಿರೋದು ಇಷ್ಟ ಇಲ್ಲ. ಅಖಿಲ್ ಅವರು ಕೂಡ ಯಾವುದೋ ಆವೇಶದಲ್ಲಿ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾರೆ. ಇಷ್ಟೊಂದು ಗಲಾಟೆ ಮಧ್ಯೆ ಮದುವೆ ನಡೆದಿದೆ. ನೀನ್ ಆ ಮನೆಗೆ ಹೋದ್ಮೇಲೆ ನೀನಲ್ಲಿ ಸಂತೋಷವಾಗಿರೋಕ್ಕಾಗತ್ತಾ? ಅವ್ರು ನಿನ್ನನ್ನ ಇರೋಕ್ ಬಿಡ್ತಾರಾ? ಯಾಕಮ್ಮ ಅಷ್ಟು ಭಯ? ಇಕ್ಕಟ್ಟಿನ ಪರಿಸ್ಥಿತಿಲಿ ಮದುವೆ ಆಗಿರೋ ನಿನ್ನನ್ನ
ಅಖಿಲ್ ಅವ್ರು ಹೇಗ್ ನೋಡ್ಕೋತಾರೋ ಅಂತ ಭಯ ಆಗ್ತಿದ್ಯಮ್ಮ. ಅಖಿಲ್ ಅವ್ರ ಮನ್ಸು ತುಂಬಾ ಒಳ್ಳೇದಮ್ಮ. ನನ್ನ ಚೆನ್ನಾಗಿ ನೋಡ್ಕೋತಾರೆ. ನೀವೇನು ಭಯ ಪಡ್ಬೇಡಿ. ಹರಿಪ್ರಿಯಾ, ಹೆಣ್ಣೊಪ್ಸೋದಕ್ಕೆ ಏರ್ಪಾಡು ಮಾಡಿ ಅಂತಿದ್ದಾರೆ ಹುಡುಗನ ಕಡೆಯವರು. ಹೆಣ್ಣು ಒಪ್ಸೋದಾ? ಅಂದ್ರೆ ಇನ್ನವರು ಅಕ್ಕನ್ನ ಕರ್ಕೊಂಡು ಹೋಗ್ತಾರಾ? ಹೌದು. ಹೌದಪ್ಪ. ಅಕ್ಕನ ಜವಾಬ್ದಾರಿನ ನಿನ್ನ ಭಾವನೆಗೆ ಒಪ್ಪಿಸಿ ಅಕ್ಕನ ಅತ್ತೆ ಮನೆಗೆ ಕಳ್ಸ್ಕೊಡ್ಬೇಕು. ಯಾವ ಮದ್ವೆಲೇ ಆದ್ರೂ ಮದ್ವೆ ಹೆಣ್ಣಿನ ತಂದೆ ತಾಯಿ ಮದ್ವೆ ಆಗೋವರೆಗೂ ಸಂತೋಷವಾಗಿರ್ತಾರೆ. ಹೆಣ್ಣು ಒಪ್ಸುವಾಗ ಕಣ್ಣೀರ್ ಹಾಕ್ತಾರೆ. ಆದ್ರೆ ನಾವು ಮದುವೆ ನಡೆಯೋ ತನಕ ಕಣ್ಣೀರ್ ಹಾಕಿದೀವಿ. ಈಗ ಹೆಣ್ಣು ಒಪ್ಸುವಾಗ ಕಣ್ಣೀರ್ ಹಾಕ್ತಿದೀವಿ. ಆದ್ರೆ ನಿನಗೆ ಮಾತ್ರ ಯಾವತ್ತು ಅತ್ತೆ ಮನೇಲಿ ಕಣ್ಣೀರ್ ಹಾಕೋ ಪರಿಸ್ಥಿತಿ ಬರಬಾರ್ದು. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಯಾವುದೋ ಜನ್ಮದಲ್ಲಿ ನಾವು ಪುಣ್ಯನೇ ಮಾಡಿರ್ಬೇಕು. ಅದಕ್ಕೆ ನಕ್ಷತ್ರ ಅಂತ ಸೊಸೆ ನಮ್ಮನೆ ಬೆಳಗೋದಿಕ್ಕೆ ಬೆಳಕಾಗಿ ಬರ್ತಿದ್ದಾಳೆ. ಅಮ್ಮಾರೆ ಅಖಿಲಪ್ಪ ಅವರು ಸೊಸೆನ್ ಕರ್ಕೊಂಡು ಬರ್ತಾವ್ರೆ. ಅಯ್ಯೋ, ನನ್ನ ಬುದ್ಧಿಗಿಷ್ಟು. ನನ್ನ ಸೊಸೆ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾ ಆರತಿ ರೆಡಿ ಮಾಡೋದನ್ನೇ ಮರ್ತ್ಬಿಟ್ಟಿದ್ದೀನಿ. ನೀವು ಹೋಗಿ ನನ್ನ ಬಂಗಾರದ ಸೊಸೆ ನೋಡ್ತೀರಿ. ನಾನು ಆರತಿ ತಗೊಂಡ್ ಬರ್ತೀನಿ. ಸರಿ, ನಡೀರಿ ನೋಡಿರಂತೆ, ನಡೀರಿ. ಇಲ್ಲಿ ನೋಡಿ ಲಕ್ಷ್ಮಿ, ನನ್ನ ಸೊಸೆನ ಕಣ್ತುಂಬಾ ನೋಡಿ, ಆದ್ರೆ ದೃಷ್ಟಿ ತಾಗೋ ಹಾಗೆ ನೋಡ್ಬೇಡಿ. ನಡೀರವ್ವ ಅವ್ರೆ.
ವಸಂತ ಎಲ್ಲಮ್ಮ? ಆರತಿ ತಗೊಂಡ್ ಬರ್ತಾ ಇದ್ದಾರೆ. ಏನಪ್ಪ ಅಖಿಲ್, ನೀನ್ ಮದ್ವೆ ಆಗಿರೋ ಹುಡುಗಿನ ನೋಡೋಕ್ ಬಂದ್ರೆ ಈ ಹುಡುಗಿನ ಕರ್ಕೊಂಡ್ ಬಂದಿದ್ಯಲ್ಲ? ಈ ಮನೆ ಸೊಸೆನೇ ಕರ್ಕೊಂಡು ಬಂದಿದ್ದೀನಿ. ನೀವೇ ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ಇವಳು ನನ್ನ ಹೆಂಡತಿ ಶ್ಯಾಮ. ಇಂಥ ಮುಖ ವೆಲ್ಕಮ್ ಮಾಡೋ ಕಡೆ ನಿಂತ್ರೆ ಬರೋ ಗೆಸ್ಟ್ಗಳು ಹಿಂದಕ್ಕೆ ಓಡ್ ಹೋಗ್ತಾರೆ. ಇಂಥ ಹುಡುಗಿ ನಿಮ್ ಪಕ್ಕದಲ್ಲಿದ್ರೆ ನಿಮ್ಗೂ ನಿಮ್ ಮಗಳಿಗೂ ಒಳ್ಳೇದಲ್ಲ. ಏನಿದು? ಈ ಅನಿಷ್ಟದ ಹುಡುಗಿ ನನ್ನ ಮಗನ ಪಕ್ಕ ಯಾಕಿದ್ದಾಳೆ? ವಸಂತ, ಅದು ಅಖಿಲ್ ತಾಳಿ ಕಟ್ಟಿದ್ದು ಈ ಶ್ಯಾಮ ಕುತ್ತಿಗೆಗೇನೆ. ಇವಳ ಕುತ್ತಿಗೆಗೆ ನಮ್ಮ ಅಖಿಲ್ ತಾಳಿ ಕಟ್ಟದ್ನ? ಅದೆಲ್ಲ ಒಳಗೆ ಹೋದ್ಮೇಲೆ ಹೇಳ್ತೀನಿ ವಸಂತ. ಮೊದಲು ಆರತಿ ಮಾಡು. ವಸಂತ, ಏನಿದು? ನಾನು ಅದನ್ನೇ ಕೇಳ್ತಿದ್ದೀನಿ. ಏನಿದು? ನಕ್ಷತ್ರ ಬರೋ ಜಾಗಕ್ಕೆ ಈ ಕುರುಪಿ ಹುಡುಗಿ ಹೇಗ್ ಬಂದ್ಲು?
ಜನರಿಗೆ ಮೋಸ ಮಾಡಿ ಇಷ್ಟು ಜನರ ಕಣ್ ತಪ್ಸಿ ಇವಳು ಅಖಿಲ್ ಕೈಯಲ್ಲಿ ಹೇಗ್ ತಾಳಿ ಕಟ್ಟಿಸ್ಕೊಂಡ್ಲು? ಏ ಅಖಿಲ್, ನಾನ್ ನಿನ್ಗೆ ಮುಂಚೆಯಿಂದನೂ ಹೇಳ್ತಾನೆ ಇದ್ದೆ, ಈ ದರಿದ್ರ ಜನ ನಮ್ಮಂತ ದುಡ್ಡಿರೋರ್ ಮೇಲೆ ಗಾಳ ಹಾಕ್ತಾರೆ ಅಂತ. ಇವಳು ಕೂಡ ಅದೇ ತರ ನಿಂಗೆ ಬೇಡ ಬೇಡ, ನೀನೇನು ಮಾತಾಡಬೇಡ. ನೀನ್ ನನ್ನ ಮಾತು ಕೇಳಿ ಇವಳಿಂದ ದೂರ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ದಿರೋಳ್ ತರ ಭಯ ಆಗಿರೋ ತರ ನಾಟಕ ಮಾಡ್ಕೊಂಡು ನಿಂತಿದ್ಯಾ? ನೀನ್ ಈ ಮನೆಗ್ ಬಂದಾಗ್ಲೆಲ್ಲ ನಿನಗ್ ಬಾಯಿಗೆ ಬಂದ ಹಾಗೆ ಬೈದ್ರು, ಮರ್ಯಾದೆ ತೆಗ್ದಿದ್ರು ಕೂಡ ಈ ಮನೆ ಸೊಸೆಯಾಗಿ ಈ ಮನೆ ಕಾಲಿಡಕ್ ಬಂದಿದ್ಯಾ ನೀನು? ಆದ್ರೆ ನಾನು ಬಿಡಲ್ಲ. ಅಂದವಾದ ಹುಡುಗಿ ನನ್ ಸೊಸೆಯಾಗಿ ಕಾಲಿಡ್ಬೇಕಾದ ಈ ಮನೆಗೆ, ನಿನ್ನಂತ ಮೋಸಗಾತಿಗೆ ನಮ್ ಮನೆಗೆ ಸೊಸೆಯಾಗಿ ಕಾಲಿಡೋಕ್ ಬಿಡಲ್ಲ. ಸಂಸ್ಕಾರ ಇರೋಂಥವಳು ಈ ಮನೆ ಕಾಲಿಡ್ಬೇಕೆ ಹೊರತು ನಿನ್ನಂತ ನೀಚವಾದ ಹುಡುಗಿನ ಸೊಸೆಯಾಗಿ ನಮ್ಮನೆ ಕಾಲಿಡೋಕ್ ಬಿಡಲ್ಲ. ಯೋಗ್ಯತೆ ಇರೋರು ಈ ಮನೆಗೆ ಕಾಲಿಡ್ಬೇಕೆ ಹೊರತು ನಿನ್ನಂತ ದ್ರೋಹಿನ ಈ ಮನೆ ಸೊಸೆಯಾಗೋದಕ್ ಬಿಡಲ್ಲ. ಅಭಿಮಾನ ಇರೋರು ಕಾಲಿಡ್ಬೇಕಾಗಿರೋ ಈ ಮನೆಗೆ ನಿನ್ನಂತ ಸ್ವಾರ್ಥಿನ ಈ ಮನೆ ಸೊಸೆಯಾಗಿ ಕಾಲಿಡಕ್ ಬಿಡಲ್ಲ.
ವಸಂತ ಏನ್ ಮಾಡ್ತಿದ್ಯಾ ವಸಂತ? ಮಮ್ಮಿ ಮಮ್ಮಿ ಏನ್ ಮಾಡ್ತಿದ್ಯಾ ಮಮ್ಮಿ ನೀನು? ಬಿಡು ಮಮ್ಮಿ ಮಮ್ಮಿ ಬಿಡಿ ವಸಂತ, ಸ್ವಲ್ಪ ತಾಳ್ಮೆ ತಗೋ ವಸಂತ. ಮಮ್ಮಿ ವಸಂತ ನನ್ ಮಾತು ಕೇಳು. ಮಮ್ಮಿ ಪ್ಲೀಸ್ ವಸಂತ ಪ್ಲೀಸ್ ನನ್ ಮಾತು ಕೇಳಿ. ಮಮ್ಮಿ ಬಿಡಿ ಮಮ್ಮಿ ಮಮ್ಮಿ ಪ್ಲೀಸ್ ಬಿಡಿ. ಏನ್ ನಿನ್ನ ಆವೇಶ? ಏನ್ ನಡೆದಿದೆ ಅಂತ ತಿಳ್ಕೊಳ್ದೆ ಹೀಗೆ ಆವೇಶ ಪಡೋದು ತಪ್ಪು. ಮೊದಲು ಏನ್ ನಡೀತು ತಿಳ್ಕೊ. ಆ ಆನಂದ ಗಜಪತಿ ವರ್ಮನ್ ಫ್ಯಾಮಿಲಿ ಒದ್ದಾಡ್ತಿರ್ಬೇಕು. ನಾವೇನಾದ್ರೂ ನಮ್ಮ ಮಗಳನ್ನ ಕೋಟ್ಯಾಧಿಪತಿ ಮನೆಗೆ ಸೊಸೆ ಮಾಡು ಅಂತ ಕೇಳಿದ್ವಾ? ಇಲ್ಲ ತಾನೆ. ಯಾಕೆ ಹೀಗೆ ಮಾಡ್ದೆ ನೀನು? ಯಾಕೆ ಹೀಗೆ ಮಾಡ್ದೆ? ಸೇಡಿಗೆ ಇದೆಲ್ಲ ಮಲ್ಲಿಕಾರ್ಜುನ ನಮ್ಮ ಮೇಲೆ ದ್ವೇಷದಿಂದ ಆಡಿರೋ ಆಟ. ನಾನ್ ನಂಬಲ್ಲ. ನಾನು ನಂಬಲ್ಲ. ಇದೆಲ್ಲ ಕೇವಲ ಆ ಮಲ್ಲಿಕಾರ್ಜುನ್ ಮಾಡಿರೋ ಪ್ಲಾನ್ ಅಂದ್ರೆ ನಾನು ನಂಬಲ್ಲ. ಆ ಪ್ಲಾನಿಂಗ್ ಅಲ್ಲಿ ಇವಳ್ದು ಕೈವಾಡ ಇದೆ. ಇವಳು ನಮ್ಮ ಅಖಿಲ್ ಮೇಲೆ ಕಣ್ಣು ಹಾಕಿದ್ಲು. ಅಮಾಯಕಿ ತರ ನಟ್ಸಿ ಅದೇ ತರ ಮಾತಾಡಿ ಅವನನ್ನ ಬುಟ್ಟಿಗೆ ಹಾಕೊಂಡ್ಲು. ಆ ಮಲ್ಲಿಕಾರ್ಜುನ್ ಜೊತೆ ಇವಳು ಸೇರ್ಕೊಂಡ್ಲು. ನಾಟಕ ಆಡಿದ್ಲು, ತಾಳಿ ಕಟ್ಟಿಸ್ಕೊಂಡ್ಲು. ನಮ್ಗೆಲ್ರಿಗೂ ಮೋಸ ಮಾಡಿ ನಮ್ಮನೆ ಸೊಸೆಯಾಗಿ ಕಾಲಿಡ್ತಿದ್ದಾಳೆ. ಇವಳು ಮುಖ ನೋಡ್ಬೇಕು ಅಂದ್ರೇನೆ ಅಸಹ್ಯ ಆಗತ್ತೆ. ನಿಮ್ ಮನ್ಸಿಗೆ ಕಷ್ಟ ಕೊಟ್ಟಿದ್ದೀನಿ, ನನ್ನ ಕ್ಷಮಿಸ್ಬಿಡಿ. ನಿಮ್ಗೆ ನೋವು ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾನ್ ಬರ್ಲಿಲ್ಲ. ಬೇಡ, ಬೇಡ, ನೀನೇನು ಮಾತಾಡ್ಬೇಡ. ಏನ್ರಿ ಹಾಗ್ ನೋಡ್ತಿದ್ದೀರಾ? ಇವಳ ಹೊರಗೆ ತಳ್ಳಿ. ವಸಂತ ಆಗಲ್ಲ. ಅಖಿಲ್ ಆ ಹುಡುಗಿ ಕುತ್ತಿಗೆ ತಾಳಿ ಕಟ್ಟಿದ ಮೇಲೆ ನಾವು ಬೇಕು ಅಂದ್ರು ಬೇಡ ಅಂದ್ರು ಆ ಹುಡುಗಿ ನಮ್ಮ ಮನೆ ಸೊಸೆನೆ. ವಸಂತ, ಈಗ ನಾವು ಈ ಹುಡುಗಿನ ಹೊರಗಡೆ ಕಳಿಸಿದ್ರೆ ಹೋಗೋದು ಕೇವಲ ಈ ಹುಡುಗಿ ಮಾತ್ರ ಅಲ್ಲ, ಈ ಮನೆ ಗೌರವ, ಈ ಮನೆ ಪ್ರತಿಷ್ಠೆ. ಈ ಮನೆ ಹಿರಿಯನಾಗಿ ಮನೆ ಗೌರವ ಪ್ರತಿಷ್ಠೆ ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ. ಅದಕ್ಕೆ
ಈ ಹುಡುಗಿನ ನಮ್ಮನೆ ಸೊಸೆಯಾಗಿ ಕರ್ಕೊಂಬಂದೆ. ವಸಂತ, ನೀನ್ ನಂಬಿದ್ರು ನಂಬದೆ ಹೋದ್ರು ಇದೆಲ್ಲ ಮಲ್ಲಿಕಾರ್ಜುನ ಮಾಡಿರೋ ಮೋಸ. ಕೇವಲ ನಮ್ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೇನೆ ಮಲ್ಲಿಕಾರ್ಜುನ ಇಂಥ ದ್ರೋಹ ಮಾಡಿದಾನೆ. ಅವನು ಮಾಡಿರೋ ಮೋಸದಿಂದ ಒಂದು ಹುಡುಗಿ ಜೀವನಕ್ಕೆ ಅನ್ಯಾಯ ಆಗಬಾರ್ದು, ಆಗೋಕ್ ನಾನು ಬಿಡಲ್ಲ. ಈ ಮನೆ ಹಿರಿಯನಾಗಿ ನಿನ್ನ ಗಂಡನಾಗಿ ಹೇಳ್ತಾ ಇದ್ದೀನಿ, ಅತ್ತೆ ಸ್ಥಾನ ಒಪ್ಕೊಂಡು ಸೊಸೆಗೆ ಆರತಿ ಮಾಡಿ ಒಳಗ್ ಕರ್ಕೊಂಡು ಹೋಗು. ಹಾಗೆ ಮಾಡದೇ ಇದ್ರೆ ನಾನು ಬದುಕಿದ್ರು ಈ ಮನೆ ಹಿರಿಯನಾಗಿ ನಾನು ಸತ್ತ ಹಾಗೇನೆ. ಮಮ್ಮಿ, ಮಮ್ಮಿ, ವಸಂತ, ವಸಂತ, ಅತ್ತೆ, ಮಮ್ಮಿ, ಮಮ್ಮಿ ಬಾಗಿಲು ತೆಗೀರಿ. ಅತ್ತೆ ಬಾಗಿಲು ಮಮ್ಮಿ. ತೆಗೀರಿ. ನನ್ನಿಂದ ಇವರೆಲ್ಲ ಎಷ್ಟು ನೋವು ಪಡ್ತಿದ್ದಾರೆ. ಕೃಷ್ಣ, ನನ್ನಿಂದ ಯಾರಿಗೂ ಯಾವ ತೊಂದರೆನೂ ಆಗ್ಬಾರ್ದು, ಅವ್ರಿಗೇನೂ ಆಗ್ಬಾರ್ದು. ಕೃಷ್ಣ, ಅವ್ರಿಗೇನು ಆಗ್ತಾ ಇರೋ ಹಾಗೆ ನೀನೇ ಕಾಪಾಡಬೇಕು.
ಮಮ್ಮಿ, please. ಬಾಗಿಲು ತೆಗಿ, ವಸಂತ. ಬೇಡ ಅತ್ತೆ. ವಸಂತ. ಸೊಸೆ ಬೇಡ. ನಂಗೆ ಸೊಸೆ ಬೇಡ. ಬೇಡ. ನಂಗೆ ಸೊಸೆ ಬೇಡ. 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 ಏನ್ ಸೊಸೆ ಬೇಡ. ವಸಂತ ವಸಂತ ಏನ್ ಕೃಷ್ಣ ಇದು? ನಾವು ಬಯಸ್ದೇ ಇದ್ರು ನನ್ಗೆ ಮದ್ವೆ ಸಂಬಂಧ ಬಂದ್ರೆ ಅದು ನಿನ್ನ ಆಟನೇ ಅನ್ಕೊಂಡೆ. ಅಂದ್ಕೊಳ್ದೆ ಮದ್ವೆ ಮುಹೂರ್ತ ಬಂದಾಗ ಅದು ನಿನ್ನ ನಿರ್ಣಯ ಅನ್ಕೊಂಡೆ. ನಿನ್ನ ನಿರ್ಧಾರದ ಪ್ರಕಾರ ಕೆಲವ್ರ ಕೈಯಲ್ಲಿ ತಾಳಿ ಕಟ್ಟಿಸ್ದೆ. ಇದು ನಿನ್ನ ಲೀಲೆ ಅನ್ಕೊಂಡೆ. ಯಾವಾಗ್ಲೂ ನನ್ಗೆ ಒಳ್ಳೇದೇ ಮಾಡೋ ನೀನು ಈಗ ಹೀಗ್ಯಾಕ್ ಮಾಡ್ತಿದ್ಯಾ ಕೃಷ್ಣ? ಯಾಕೆ ಮಾಡ್ತಿದ್ಯಾ? ಬಿಕ್ಕಿ ಬಿಕ್ಕಿ ಅಳ್ಬೇಕಾದ ಸಮಯದಲ್ಲಿ ಈ ಬಿಕ್ಕಳಿಗೆ ಯಾಕೆ ಕೃಷ್ಣ? ಇಲ್ಲಿ ಎಲ್ಲಿ ನೀರಿದೆ ಅಂತಾನೂ ಗೊತ್ತಿಲ್ಲ, ಯಾರನ್ನ ಕೇಳ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ. कृष्णाय वासुदेवाय हरये परमात्मने प्रणक्लेशनाशाय गोविन्दाय नमो नमः। नी सा रे पा नी सा रे पा नी सा रे पा नी सा रे। ವಸಂತ ವಸಂತ ಅತ್ತೆ ಅತ್ತೆ ಬೇಡ ಅತ್ತೆ. ಮಮ್ಮಿ ನಿಲ್ಸಿ. ಮಮ್ಮಿ ಮಮ್ಮಿ ಪ್ಲೀಸ್ ಮಮ್ಮಿ. ಏನ್ ವಸಂತ ಇದು? ಕರ್ಮಾರಿ. ಆ ಸೊಸೆ ಬರ್ತಾ ಇದ್ಮೇಲೆ ಈ ಸೀರೆ ಯಾಕ್ರಿ? ಈ ಸೀರೆ ಯಾಕೆ ಯಾಕೆ ಯಾಕೆ? ವಸಂತ ಅತ್ತೆ ಅತ್ತೆ ಹಾಗೆ ಮಾಡಬೇಡಿ ಅತ್ತೆ. ಅಖಿಲ್ ಹೆಂಡತಿ ಕೊಡ್ಬೇಕಾಗಿರೋ ಸೀರೆ ಹಾಳು ಮಾಡಿದ್ರೆ ಅಖಿಲ್ಗೂ ಒಳ್ಳೇದಾಗಲ್ಲ. ಒಳ್ಳೇದಾ? ಏನ್ ಒಳ್ಳೇದು? ಹೀಗಾಗಿರೋದೆಲ್ಲ ಇವನಿಗೆ ಒಳ್ಳೇದಾಗಿರೋದಾ? ನಕ್ಷತ್ರದ ಹಾಗೆ ಹೊಳಿತಾ ಇರ್ಬೇಕಾಗಿದ್ ನನ್ ಸೊಸೆ ಅಮಾವಾಸ್ಯೆ ಕತ್ಲ ತರ ಮನೆಗೆ ಬಂದಿದ್ದಾಳೆ. ಅದು ಒಳ್ಳೇದಾ? ನಮ್ಮನೆ ಕೆಲ್ಸದೊಳಾಗೋ ಯೋಗ್ಯತೆ ಇಲ್ದೇ ಇರೋ ಕೆಲ್ಸಕ್ ಬರ್ದಿರೋ ಹುಡುಗಿ ನಮ್ ಸೊಸೆಯಾಗಿ ಈ ಮನೆ ಕಾಲಿಟ್ಟಿದ್ದಾಳೆ. ಇದು ಒಳ್ಳೇದಾ? ಸುಂದರವಾದ ಹುಡುಗಿ ಸೊಸೆಯಾಗಿ ಬರ್ಬೇಕು ಅನ್ನೋ ನನ್ನ ಆಸೆ ನಾಶ ಆಗೋಯ್ತು. ಬೆಳದಿಂಗಳ ತರ ಬೆಳಗ್ಬೇಕಾಗಿದ್ದ ಜೀವನ ಅಮಾವಾಸ್ಯೆ ತರ ಕತ್ಲಾಗೋಯ್ತು. ಹೀಗಾಗಿರೋದು ಒಳ್ಳೇದಾ ಹೇಳು? ಆದ್ರೆ
ಆದ್ರೆ ಅತ್ತೆ ಅಲ್ಲಿ ಏನಾಯ್ತು ಅಂತಂದ್ರೆ ಏನೇ ಆದ್ರೂ ಸರಿ ಹೀಗ್ ಮಾತ್ರ ಆಗಬಾರ್ದು. ಆ ವಿಷಯ ನಿಂಗೆ ಗೊತ್ತಿಲ್ವಾ? ಆ ಶ್ಯಾಮಂಗೆ ನಮ್ಮನೆ ಸೊಸೆ ಆಗೋ ಅರ್ಹತೆ ಇಲ್ಲ ಅಂತ ನಿಂಗ್ ಗೊತ್ತಿಲ್ವಾ? ಎಲ್ಲ ಗೊತ್ತಿರೋಳು ಅಖಿಲ್ ಅವಳು ಕುತ್ತಿಗೆಗೆ ತಾಳಿ ಕಟ್ಟಬೇಕಾದ್ರೆ ನೋಡ್ಕೊಂಡು ಹೇಗ್ ಸುಮ್ಮನಿದ್ದೆ? ಮದ್ವೆ ನಡೀದಿರೋ ಹಾಗೆ ನೀನ್ ಯಾಕೆ ತಡಿಲಿಲ್ಲ? ನೀನು ಸೊಸೆಯಾಗಿದ್ದು ಆ ದರಿದ್ರದೊಳ್ನ ಈ ಮನೆಗೆ ಹೇಗ್ ಕರ್ಕೊಂಡ್ ಬಂದೆ ಹೇಳು. ಅಂದ್ರೆ ಅದು ಅತ್ತೆ, ನಾನು ಮಾವನ್ ಮರ್ಯಾದೆ ಒಂದನ್ ಬಿಟ್ಟು ಬೇರೆ ಏನು ಯೋಚನೆ ಮಾಡ್ಲಿಲ್ಲ. ಮರ್ಯಾದೆ ಬಗ್ಗೆನಾ? ಆ ಕರಿ ಕಾಗೆನಾ ಮನೆ ಸೊಸೆ ಮಾಡ್ಕೊಂಡ್ಬಿಟ್ರೆ ನಿನ್ ಮಾವನ್ ಮರ್ಯಾದೆ ಹೋಗಲ್ವಾ? ಆಗ್ಲೂ ಅವ್ರ ಪ್ರತಿಷ್ಠೆ ನಾಶ ಆಗಲ್ವಾ? ಅಂದ್ರೆ ಅತ್ತೆ ಆಕ್ಚುಲ್ ಆಗಿ ಅಲ್ಲಿ ಐಶ್ವರ್ಯ, ಇರಮ್ಮ, ನೀವೆಲ್ಲ ಸ್ವಲ್ಪ ಹೊರಗಡೆ ಇರಿ. ನಾನು ಅಖಿಲ್ ನಡೆದಿದ್ದನ್ನ ನಿಮ್ಮ ಅತ್ತೆಗೆ ಹೇಳ್ತೀವಿ. ಬೇಡ, ನಂಗೇನು ಹೇಳಬೇಡಿ, ನಾನೇನು ಕೇಳಲ್ಲ. ಶ್ಯಾಮನ್ ಮೇಲೆ ಅತ್ತೆ ಕೋಪ ಮಾಡ್ಕೊಂಡಿದ್ದಾರೆ. ನಾನು ಈಗ ಶ್ಯಾಮನ್ ಮೇಲೆ ಕೋಪ ಮಾಡ್ಕೊಂಡಿರೋ ಹಾಗೆ ನಾಟಕ ಮಾಡಿದ್ರೆ ಅತ್ತೆ ಹತ್ರ ಒಳ್ಳೆಯವಳು ಅನ್ನಿಸ್ಕೋಬಹುದು. ಈ ಸೀರೆ ಹರಿದು ಹಾಕ್ತೀನಿ. ಬೇಡ ಅತ್ತೆ, ಹರಿಬೇಡಿ ಅತ್ತೆ. ಹೊಸ ಸೊಸೆಗೆ ಅಂತ ತಗೊಂಡಿರೋ ಸೀರೆನ ಹೀಗೆ ಹಾಳು ಮಾಡೋದು ನಮ್ಗೆ ಶುಭ ಅಲ್ಲ. ನೀವು ಹೊರಗಡೆ ಇರಿ, ನೀವು ಹೋಗಿ. ಆಯ್ತು ಮಾವ. ಮಮ್ಮಿ, ಅಲ್ಲಿ ಏನಾಯ್ತು ಅಂದ್ರೆ ನಾನ್ ಕೇಳಲ್ಲ. ಮೊದಲು ಆ ದರಿದ್ರದೊಳ್ಳ ಆಚೆ ಹಾಕಿ, ಆಮೇಲೇನೆ ನೀವ್ ಹೇಳೋದನ್ನ ಕೇಳೋದು. ಸಮಯಕ್ಕೆ ಸರಿಯಾಗಿ ನೀರು ಕೊಟ್ಟು ನಂಗೆ ಸಹಾಯ ಮಾಡಿದ್ರಿ. ತುಂಬಾ ಥ್ಯಾಂಕ್ಸ್. ನಿಮ್ಗೂ ಕೂಡ ಥ್ಯಾಂಕ್ಸ್. ಯಾಕಪ್ಪ? ಅವತ್ತು ನಮ್ಮನ್ನ ಕಿಡ್ನಾಪ್ ಮಾಡಿದಾಗ ಕಾಪಾಡಿದ್ರಲ್ಲ. ಅವತ್ತು ನಮ್ಮನ್ನ ಕಾಪಾಡಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದೀವಿ. ನಿಂಗೆ ಇಂಗ್ಲಿಷ್ ಬರಲ್ವಾ? ಬರಲ್ಲ. ಚಿಕ್ಕವಳಿದ್ದಾಗ ಸ್ಕೂಲಿಗೆ ಹೋಗಿ ಇಂಗ್ಲಿಷ್ ಕಲೀಲಿಲ್ವಾ? ನೋ ಪ್ರಾಬ್ಲಮ್. ನೀವು ಇಲ್ಲೇ ಇದ್ರೆ ನಾವು ನಿಮಗೆ ಇಂಗ್ಲಿಷ್ ಕಲಿಸ್ತೀವಿ. ನಿಮ್ಮ ಹೆಸರೇನು? ಶ್ಯಾಮ. ನಿಮ್ಮನ್ನ ಏನಂತ ಕರಿಬೇಕು ಹೇಳಿ. ನಿಮ್ಮನ್ನ ಏನಂತ ಕರಿಬೇಕು? ಚಿಕ್ಕಿ ಅಂತ ಕರಿಬೇಕು. ಹೌದು, ನಿಮ್ ಚಿಕ್ಕಪ್ಪನ ಹೆಂಡತಿ ಅಲ್ವಾ, ಚಿಕ್ಕಿ ಅಂತ ಕರಿಬೇಕು. ಚಿಕ್ಕಿ ಅಲ್ಲ, ಬೆಕ್ಕು, ಕಳ್ಬೇಕು. ಐಶ್ವರ್ಯ, ಯಾಕಮ್ಮ ಆ ಮಾತು? ಮತ್ತಿನ್ನೇನು ಅಕ್ಕ, ಈ ಮದ್ವೆ ಆಗಿದ್ದಕ್ಕೆ ಅತ್ತೆ ಎಷ್ಟು ನೋವು ಪಡ್ತಿದ್ದಾರೆ ಅಂತ ನೋಡಿದ್ರಾ? ಇವಳು ಸೊಸೆ ಅಲ್ಲ ದೆವ್ವ ಅಂತ ಅತ್ತೆ ಹೇಳ್ತಾನೆ ಇದಾರಲ್ಲ.